ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆಯ 6ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಯಾರು ಯಾರಿಗೆ ಯೋಗ್ಯರೆಂದೆಣಿಸಬೇಕು? ದಾಸರಾಗಿ ಮತ್ತೊಬ್ಬರ ಅಧೀನದಲ್ಲಿರುವವರು ತಮ್ಮ ಯಜಮಾನರನ್ನು ಎಲ್ಲ ಮಾನಕ್ಕೂ ಯೋಗ್ಯರೆಂದೆಣಿಸಬೇಕು. ಯಾರಿಗಾದರೂ ಕ್ರಿಸ್ತನನ್ನು ನಂಬುವವರಾದ ಯಜಮಾನರಿದ್ದರೆ ಏನು ಮಾಡಬೇಕು? ಅವರು ಆ ಯಜಮಾನರನ್ನು ಉದಾಸೀನ ಮಾಡದೆ ತಮ್ಮ ಸೇವೆಯ ಫಲವನ್ನು ಹೊಂದುವವರು, ನಂಬುವವರು, ಪ್ರಿಯರು ಆಗಿದ್ದಾರೆಂದು ತಿಳಿದು ಅವರಿಗೆ ಹೆಚ್ಚಾದ ಸಂತೋಷದಿಂದ ಸೇವೆ ಮಾಡಬೇಕು. ಹೆಮ್ಮೆಯು ಯಾವುದಕ್ಕೆ ಕಾರಣವಾಗುತ್ತದೆ? ತೊಂದರೆಗೆ. ಯಾವ ಭಕ್ತಿಯು ದೊಡ್ಡ ಲಾಭವೇ ಸರಿ? ಸಂತುಷ್ಟಿ ಸಹಿತವಾದ ಭಕ್ತಿ. ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬಂದಿದ್ದೇವೆ? ಏನೂ ತಕ್ಕೊಂಡು ಬರಲಿಲ್ಲ. ಏನನ್ನು ತಕ್ಕೊಂಡು ಹೋಗುತ್ತೇವೆ? ಏನೂ ತಕ್ಕೊಂಡು ಹೋಗುವುದಿಲ್ಲ. ಐಶ್ವರ್ಯವು ಏನನ್ನು ತರಲಾರದು? ತೃಪ್ತಿಯನ್ನು. ಹಣದಾಸೆಯು ಯಾವುದಕ್ಕೆ ಮೂಲವಾಗಿದೆ? ಸಕಲ ವಿಧವಾದ ಕೆಟ್ಟತನಕ್ಕೆ. ಯಾವುದನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಬೇಕು? ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ. ಸರ್ವ ಸೃಷ್ಟಿಗೆ ಜೀವಾಧಾರಕನಾದವರು ಯಾರು? ದೇವರು. ತಾನೊಬ್ಬನೇ ಅಮರತ್ವವುಳ್ಳವನು. ಆತನು ಯಾರು? ಆತನು ಯೇಸು ಕ್ರಿಸ್ತನು. ಅಮರತ್ವವುಳ್ಳವನು ಅಂದರೆ ಏನು? ಅಂದರೆ ಸತ್ತವರೊಳಗಿಂದ ಮಹಿಮಾ ಶರೀರದೊಡನೆ ಎಬ್ಬಿಸಲ್ಪಟ್ಟವನು. ಪರೋಪಕಾರ ಮಾಡುವವರು ಅಂದರೆ ಯಾರು? ಅಂದರೆ ಇತರರ ಮೇಲೆ ಕನಿಕರಪಟ್ಟು ಹಂಚಿಕೊಳ್ಳುವವರು. ಯಾವ ಮಾತುಗಳಿಗೂ ವಿವಾದಗಳಿಗೂ ದೂರವಾಗಿರಬೇಕು. ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ. ಕೆಲವರು ಯಾವ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತನಂಬಿಕೆಯಿಂದ ಭ್ರಷ್ಟರಾದರು. ಆ ಸುಳ್ಳಾದ ಜ್ಞಾನವನ್ನು